ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ನಲ್ಲಿ ಆಡಳಿತ ಬದಲಾದರೆ ಭಾರತಕ್ಕೆ ಲಾಭನಾ ಅಥವಾ ಬದಲಾಗದೇ ಇದ್ರೆ ಲಾಭನಾ ಅನ್ನೋ ಚರ್ಚೆಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇವೆ. ಅದರಲ್ಲಿ ಸಾಕಷ್ಟು ಜನ ಬುದ್ಧಿವಂತರು ಭಾರತಕ್ಕೆ ಲಾಭ ಆಗಬೇಕು ಅಂದ್ರೆ ಅಲ್ಲಿ ಮುಲ್ಲಾಗಳ ಆಡಳಿತ ಅಂದ್ರೆ ಈಗಿರೋ ಇಸ್ಲಾಮಿಕ್ ರೆಜಿಮೇ ಇರಬೇಕು, ಅಕಸ್ಮಾತ್ ಅಲ್ಲಿಗೆ ಅಮೆರಿಕ ಪ್ರಾಯೋಜಿತ ಸರ್ಕಾರ ಬಂದ್ರೆ ಅದು ಭಾರತ ವಿರೋಧಿ ಆಗುತ್ತೆ, ಪಾಕಿಸ್ತಾನಕ್ಕೆ ಅದರಿಂದ ಲಾಭ ಆಗುತ್ತೆ ಅಂತೆಲ್ಲ ಒಂದಷ್ಟು ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರಿತಾ ಇದ್ದಾರೆ. ಹಾಗಾದ್ರೆ ಖಮೇನಿ ಆಡಳಿತಾನೇ ಅಲ್ಲಿದ್ರೆ ಭಾರತಕ್ಕೇನಾದರೂ ಅದರಿಂದ ನಿಜಕ್ಕೂ ಲಾಭ ಆಗತ್ತಾ? ಗೆಳೆಯರೆ, ಸದ್ಯದ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ರೆ ಇನ್ನು ಸ್ವಲ್ಪ ದಿನ ಅಲ್ಲಿ ಇಸ್ಲಾಮಿಕ್ ರೆಜಿಮೇ ಇರುತ್ತೆ. ಆದರೂ ಇರಾನ್ನಲ್ಲಿ ಭಾರತ ಮಾಡಿದ್ದ $106 ಮಿಲಿಯನ್ ಹೂಡಿಕೆಗಳು ಈಗ ಮುಳುಗು ಹೋಗೋ ಸಾಧ್ಯತೆಗಳು ಕಾಣಿಸ್ತಾ ಇವೆ. ಅಲ್ಲಿನ ಚಾಬಹಾರ್ ಬಂದರಿನ ಮೇಲೆ ಹಿಡಿತವನ್ನ ಭಾರತ ಕಳ್ಕೊಳ್ಳೋ ಸಂದರ್ಭ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಕಾರಣ ಅಲ್ಲಿನ ಆಡಳಿತ ಅಥವಾ ಬದಲಾವಣೆ ಇದ್ಯಾವುದೂ ಅಲ್ಲ, ಬದಲಿಗೆ ಅಮೆರಿಕ ಇರಾನ್ ಮೇಲೆ ಹೇರಿರುವ ನಿರ್ಬಂಧಗಳು. ಇರಾನ್ ಜೊತೆ ಯಾವ ದೇಶವೂ ವ್ಯಾಪಾರ ಸಂಬಂಧಗಳನ್ನು ಇಟ್ಕೋಬಾರದು ಅಂತ ಅಮೆರಿಕ ಬಯಸ್ತಾ ಇದೆ. ಭಾರತದ ಚಾಬಹಾರ್ ಬಂದರಿಗೆ ಅಮೆರಿಕ ಏಪ್ರಿಲ್ ಅಂತ್ಯದವರೆಗೆ ಅಂತಿಮ ಗಡುವನ್ನು ಕೊಟ್ಟಿದೆ. ಹಾಗಾದ್ರೆ ಏಪ್ರಿಲ್ ನಂತರ ಚಾಬಹಾರ್ ನಮ್ಮ ಕೈ ತಪ್ಪಿ ಹೋಗುತ್ತಾ? ಅಲ್ಲಿನ ಹೂಡಿಕೆಗಳು ಏನಾಗತ್ವೆ? ಅದಕ್ಕಿಂತ ಹೆಚ್ಚಾಗಿ ಭಾರತಕ್ಕೆ ಯುರೇಷಿಯಾ ಹಾಗೂ ಮಧ್ಯ ಏಷ್ಯಾನ ಸಂಪರ್ಕಿಸೋದಕ್ಕಿರುವ ಅತಿ ಮುಖ್ಯ ಮಾರ್ಗವೇ ಮುಚ್ಚಲ್ಪಡುತ್ತಾ? ಇಷ್ಟಕ್ಕೂ ಇರಾನ್ ಅನ್ನೋ ದೇಶದ ಅಗತ್ಯ ಭಾರತಕ್ಕೆ ಏನಿದೆ? ನಮಗೆ ಯಾಕೆ ಇರಾನ್ ಬೇಕು? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ನಲ್ಲಿ ಆಡಳಿತ ಬದಲಾದರೆ ಭಾರತಕ್ಕೆ ಲಾಭನ ನಷ್ಟನ ಅನ್ನೋ ಚರ್ಚೆ ಈಗ ವಿಪರೀತವಾಗಿ ನಡೀತಾ ಇದೆ. ಸದ್ಯಕ್ಕೆ ಇರಾನ್ನಲ್ಲಿರೋ ಇಸ್ಲಾಮಿಕ್ ಆಡಳಿತ ಭಾರತ ವಿರೋಧಿ ಅಲ್ಲ, ಅದು ಪಾಕಿಸ್ತಾನವನ್ನ ಸುನ್ನಿ ದೇಶ ಅನ್ನೋ ಕಾರಣಕ್ಕಷ್ಟೇ ಇಷ್ಟಪಡೋದಿಲ್ಲ. ಇರಾನ್ನ ಆಡಳಿತ ರಷ್ಯಾ ಜೊತೆ ಸ್ನೇಹವನ್ನು ಹೊಂದಿದೆ, ಭಾರತವೂ ರಷ್ಯಾ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿದೆ. ಹೀಗಾಗಿ ಈ ಆಡಳಿತನೇ ಅಲ್ಲಿದ್ರೆ ಭಾರತಕ್ಕೆ ಲಾಭ ಆಗುತ್ತೆ. ಹಾಗಲ್ಲದೆ ಅಲ್ಲಿ ಅಮೆರಿಕ ಬೆಂಬಲಿತ ಸರ್ಕಾರ ಬಂದ್ರೆ ಅದು ಭಾರತ ವಿರೋಧಿ ಆಗುತ್ತೆ. ಈ ಹಿಂದೆ ಶಹಾ ಆಡಳಿತ ಇದ್ದಾಗ ಇರಾನ್ ಹಾಗೂ ಭಾರತದ ಸಂಬಂಧಗಳು ತುಂಬಾ ಚೆನ್ನಾಗೇನಿರಲಿಲ್ಲ. ಅವತ್ತಿಗೆ ಇರಾನ್ ಮತ್ತು ಪಾಕಿಸ್ತಾನಗಳ ಬಾಂಧವ್ಯಗಳು ಗಟ್ಟಿಯಾಗಿದ್ವು. 71ರ ಯುದ್ಧದ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮುಂದುವರಿಸಿದ್ದೆ. ಆದರೆ ಭಾರತದ ವಿರುದ್ಧ ಇರಾನ್ ಯುದ್ಧಕ್ಕೆ ನಿಂತು ಬಿಡ್ತಾ ಇತ್ತು. ಇರಾನಿನ ರಾಜ ಅಮೆರಿಕಾದ ಮಾತು ಕೇಳಿಕೊಂಡು ತನ್ನ ಸೇನೆಯನ್ನು ಸಿದ್ಧ ಮಾಡಿಟ್ಕೊಂಡು ಕೂತಿದ್ದ. ಹೀಗಾಗಿ ಇರಾನ್ನಲ್ಲಿ ಮುಂದೆ ಕೂಡ ಇದೇ ಖಮೇನಿಗಳ ಆಡಳಿತ ಇದ್ರೆ ಭಾರತಕ್ಕೆ ಲಾಭ ಆಗುತ್ತೆ ಅನ್ನೋ ಥರದ ಲೇಖನಗಳನ್ನು ಸಾಕಷ್ಟು ಮಾಧ್ಯಮಗಳು ಬರೀತಾ ಇವೆ. ಗೆಳೆಯರೆ, ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಯಾವುದೇ ವಿದೇಶಿ ಸಂಬಂಧಗಳಲ್ಲಿ ಶಾಶ್ವತ ಶತ್ರುಗಳಾಗ್ಲಿ ಶಾಶ್ವತ ಮಿತ್ರರು ಅಂತಾಗ್ಲಿ ಯಾರೂ ಇರುವುದಿಲ್ಲ. ಎಲ್ಲ ಸಂಬಂಧಗಳು ಕೂಡ ಲಾಭ ನಷ್ಟಗಳ ಮೇಲೆ ಆಧಾರಪಟ್ಟಿರುತ್ತವೆ. ಇನ್ನು ಎರಡನೆಯದು, ಇರಾನ್ ಜೊತೆಗಿನ ಭಾರತದ ಸಂಬಂಧ ಇದೆಯಲ್ಲ, ಅದು ಸೈದ್ಧಾಂತಿಕ ತಳಹದಿಯ ಮೇಲೆ ನಿರ್ಮಾಣಗೊಂಡ ನಂಟಂತೂ ಅಲ್ಲ. ಈಗ ಪಾಕಿಸ್ತಾನಕ್ಕೆ ಜಗತ್ತಿನ ಇಸ್ಲಾಮಿಕ್ ದೇಶಗಳ ಜೊತೆ ಇರುವುದು ಮತೀಯ ಸಂಬಂಧ. ಅಮೆರಿಕ ಹಾಗೂ ಇನ್ನಿತರ ಯುರೋಪಿಯನ್ ದೇಶಗಳ ನಡುವೆ ಇದ್ದದ್ದು ಪ್ರಜಾಪ್ರಭುತ್ವದ ಬೇಸ್ ಮೇಲೆ ನಿರ್ಮಾಣವಾಗಿದ್ದ ಸೈದ್ಧಾಂತಿಕ ಸಂಬಂಧ. ಹಾಗೆ ರಷ್ಯಾ ಜೊತೆ ಕ್ಯೂಬಾ, ವೆನಿಜುವೆಲಾ ಮುಂತಾದ ದೇಶಗಳಿಗಿದ್ದದ್ದು ಸೈದ್ಧಾಂತಿಕ ಸಂಬಂಧ. ಆದರೆ ಭಾರತಕ್ಕೆ ಅಂಥ ಸಂಬಂಧ ಇರಾನ್ ಜೊತೆ ಯಾವುದೂ ಇಲ್ಲ. ನಮ್ಮದು ಅನುಕೂಲಕ್ಕಾಗಿ ಮಾಡಿಕೊಂಡ ಅಪ್ಪಟ ವ್ಯಾವಹಾರಿಕ ಸಂಬಂಧ ಮಾತ್ರ. ಇನ್ನು ಇರಾನ್ನಲ್ಲಿ ರಾಜ ಇದ್ದ ಕಾಲಕ್ಕೆ ಇರಾನ್ ಅಮೆರಿಕ ಜೊತೆ ಸಂಬಂಧಗಳನ್ನು ಉತ್ತಮವಾಗಿ ಇಟ್ಕೊಂಡಿತ್ತು. ಹೀಗಾಗಿ ಪಾಕಿಸ್ತಾನಕ್ಕೂ ಇರಾನ್ ಸಹಾಯ ಮಾಡ್ತಾ ಇತ್ತು. ಹಾಗಂತ ಭಾರತ ಮತ್ತು ಇರಾನ್ ನಡುವೆ ದ್ವೇಷ ಏನಿರಲಿಲ್ಲ. ಅವತ್ತಿಗೆ ನಮ್ಮ ಕುದುರೆ ಮುಖ ಕಬ್ಬಿಣದ ಗಣಿಗಾರಿಕೆಗೆ ಭಾರತ ಇರಾನ್ನಿಂದ ಸಾಲ ತಗೊಂಡು ಬಂದಿತ್ತು ಅನ್ನೋದನ್ನು ನಾವಿಲ್ಲಿ ಮರೆಯೋ ಹಾಗಿಲ್ಲ. ಹಾಗೆ ಅಲ್ಲಿಂದ ಭಾರತ ತೈಲ ಆಮದನ್ನು ಕೂಡ ಮಾಡಿಕೊಳ್ತಾ ಇತ್ತು. ಭಾರತ ಅತಿ ಹೆಚ್ಚು ತೈಲವನ್ನು ಖರೀದಿ ಮಾಡುತ್ತೆ ಅನ್ನೋ ಕಾರಣಕ್ಕೇನೆ ಇರಾನ್ ಭಾರತದ ಜೊತೆಗಿನ ಸಂಬಂಧಗಳನ್ನು ಉತ್ತಮವಾಗಿಟ್ಕೊಳ್ಳೋದಕ್ಕೆ ಬಯಸ್ತಾ ಇತ್ತು. ಅಲ್ಲಿದ್ದದ್ದು ಅಪ್ಪಟ ವ್ಯಾಪಾರ ಸಂಬಂಧಗಳೇ. ಇನ್ನು ಇಸ್ಲಾಮಿಕ್ ರೆವಲ್ಯೂಷನ್ನ ನಂತರ ಆಫ್ಘನಿಸ್ತಾನದ ವಿಷಯದಲ್ಲಿ ಭಾರತ ಹಾಗೂ ಇರಾನ್ ಒಂದೇ ರೀತಿಯಲ್ಲಿ ಕೆಲಸ ಮಾಡಿದ್ವು. ತಾಲಿಬಾನ್ ವಿರುದ್ಧ ಅಲ್ಲಿನ ನಾರ್ದರ್ನ್ ಅಲಯನ್ಸ್ಗೆ ಎರಡೂ ದೇಶಗಳು ಸಹಾಯ ಮಾಡಿದ್ವು. ಪಾಕಿಸ್ತಾನ ತಾಲಿಬಾನ್ ಪರ ನಿಂತರೆ ಅವರ ವಿರೋಧಿಗಳನ್ನು ಇರಾನ್, ಭಾರತ ಹಾಗೂ ರಷ್ಯಾಗಳು ಬೆಂಬಲಿಸಿದ್ವು. ಇನ್ನು ಆರ್ಮೇನಿಯಾ ಅಜರ್ಬೈಜಾನ್ ಸಂಘರ್ಷದಲ್ಲಿ ಪಾಕಿಸ್ತಾನ ಮತ್ತು ಟರ್ಕಿಗಳು ಅಜರ್ಬೈಜಾನ್ ಪರ ನಿಂತಿವೆ. ಭಾರತ, ಇರಾನ್ಗಳು ಆರ್ಮೇನಿಯಾನ ಬೆಂಬಲಿಸ್ತಾ ಇವೆ. ಇನ್ನು ಖಮೇನಿಗಳು ಕಾಶ್ಮೀರದ ವಿಷಯದಲ್ಲಿ ಕೂಡ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಬೆಂಬಲವನ್ನೇನು ಕೊಡಲಿಲ್ಲ. ಆದರೆ ಅಮೆರಿಕ ಹಾಗೂ ಭಾರತದ ಸಂಬಂಧಗಳು ಗಟ್ಟಿಯಾಗೋದಕ್ಕೆ ಶುರು ಮಾಡಿದ ನಂತರ ಇರಾನ್ ಭಾರತದ ವಿರುದ್ಧ ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಭಾರತದ ಹಿತಾಸಕ್ತಿಗಳ ವಿರುದ್ಧ ಆಗಾಗ ಮಾತಾಡೋದಕ್ಕೆ ಶುರು ಮಾಡಿತು.
ಅದು ಕೂಡ ಭಾರತದ ಮೇಲಿನ ದ್ವೇಷಕ್ಕಲ್ಲ, ಬದಲಿಗೆ ಭಾರತ ಹಾಗೂ ಅಮೆರಿಕ ಒಂದಾಗ್ತಾ ಇವೆ ಅನ್ನೋ ಸಿಟ್ಟಿಗೆ ಇರಾನ್ನ ಇಸ್ಲಾಮಿಕ್ ಆಡಳಿತಕ್ಕೆ ಅಮೆರಿಕಾದ ಮೇಲೊಂದು ದ್ವೇಷ ಇದೆಯಲ್ಲ, ಅದು ಭಾರತದ ವಿರುದ್ಧ ಕೂಡ ಒಂದಷ್ಟು ಮಾತಾಡೋದಕ್ಕೆ ಶುರು ಮಾಡ್ತು. ಇಷ್ಟಾದ್ರೂ ಕೂಡ ಭಾರತ ಇರಾನ್ನಲ್ಲಿ ಚಾಬಹಾರ್ ಬಂದರಿನ ಮೇಲೆ ಹೂಡಿಕೆ ಮಾಡಿದೆ. ಅದು ಭಾರತಕ್ಕೆ ಚೈನಾ ಹಾಗೂ ಪಾಕಿಸ್ತಾನಗಳ ಮೇಲೆ ಕಣ್ಣಿಡೋದಕ್ಕೆ ತುಂಬಾ ಅಗತ್ಯವಾಗಿ ಬೇಕಾಗತ್ತೆ. ಹಾಗೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧಗಳು ಹಳಸಿರೋ ಕಾರಣದಿಂದ ಭಾರತಕ್ಕೆ ಮಧ್ಯ ಏಷ್ಯಾ ಮತ್ತು ಯುರೇಷಿಯಾನ ತಲುಪೋದಕ್ಕೆ ಹತ್ತಿರದ ಹಾದಿ ಪಾಕಿಸ್ತಾನದ ಮೂಲಕ ಸಿಗೋದಿಲ್ಲ. ಪಾಕಿಸ್ತಾನದ ವಾಯು ಪ್ರದೇಶವನ್ನು ಮುಚ್ಚಿರೋದ್ರಿಂದ ನಮಗೆ ಆಫ್ಘನಿಸ್ತಾನವನ್ನು ತಲುಪೋದಕ್ಕೆ ಚಾಬಹಾರ್ ಬಂದರಿನ ಮಾರ್ಗ ತುಂಬಾ ಬೇಕಾಗುತ್ತೆ. ಅಲ್ಲಿಂದ ಇರಾನ್ ಮೂಲಕ ಆಫ್ಘನಿಸ್ತಾನವನ್ನು ಸಂಪರ್ಕಿಸೋದಕ್ಕೆ ರಸ್ತೆಯೊಂದನ್ನು ನಿರ್ಮಾಣ ಮಾಡೋ ಯೋಜನೆಯನ್ನು ಕೂಡ ಭಾರತ ಕೈಗೊಂಡಿತ್ತು. ಆದರೆ ಎಲ್ಲವನ್ನ ಕೆಡಿಸಿದ್ದು ಡೊನಾಲ್ಡ್ ಟ್ರಂಪ್. ಮೊದಲ ಅವಧಿಯಲ್ಲಿ ಇರಾನ್ ಮೇಲೆ ನಿರ್ಬಂಧಗಳನ್ನು ವಿಧಿಸಿದ್ರು. ಅವತ್ತಿಗೆ ಅಮೆರಿಕ ಹಾಗೂ ಭಾರತದ ಸಂಬಂಧಗಳು ಗಟ್ಟಿಯಾಗ್ತಾ ಇದ್ವು. ಹೀಗಾಗಿ ಭಾರತ ಅಮೆರಿಕದ ನಿರ್ಬಂಧಗಳ ಕಾರಣದಿಂದ ಇರಾನ್ನಲ್ಲಿನ ಹೂಡಿಕೆಗಳನ್ನು ನಿಧಾನ ಮಾಡಿತು, ತೈಲ ಆಮದನ್ನು ನಿಲ್ಲಿಸ್ತು. ಇದು ಇರಾನ್ ಭಾರತದ ವಿರುದ್ಧ ಸಿಟ್ಟು ಮಾಡಿಕೊಳ್ಳೋದಕ್ಕೆ ಕಾರಣ ಆಯಿತು. ಯಾವಾಗ ಭಾರತ ತೈಲ ಖರೀದಿಯನ್ನು ನಿಲ್ಲಿಸ್ತೋ ಇರಾನ್ ಚೈನಾದ ಕಡೆ ಮುಖ ಮಾಡಬೇಕಾಗಿ ಬಂತು. ಚೈನಾ ಅಮೆರಿಕದ ನಿರ್ಬಂಧಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅವರು ತೈಲ ಆಮದನ್ನು ಶುರು ಮಾಡಿದ್ರು. ಡಿಸ್ಕೌಂಟ್ ಬೆಲೆಯಲ್ಲಿ ಇರಾನ್ ಚೈನಾಗೆ ತೈಲವನ್ನು ಕೊಡುತ್ತೆ. ಇವತ್ತು ಇರಾನ್ನ ಸಮುದ್ರ ಮಾರ್ಗದ ಮೂಲಕ ಹೋಗೋ ತೈಲ ಏನಿದೆ ಅದರ 80% ಚೈನಾಗೆ ಹೋಗುತ್ತೆ. ಅಲ್ಲಿ ಚೈನಾ ಬಿಲಿಯಾಂತರ ಡಾಲರ್ ಹೂಡಿಕೆಗಳನ್ನು ಮಾಡ್ತಾ ಇದೆ. ಬೆಲ್ಟ್ ಅಂಡ್ ರೋಡ್ಗೆ ಇರಾನ್ ಕೂಡ ಸಹಿ ಹಾಕಿದೆ. ಇಲ್ಲಿ ಅಮೆರಿಕದ ನಿರ್ಬಂಧಗಳ ಕಾರಣದಿಂದ ನಷ್ಟಕ್ಕೀಡಾಗಿದ್ದು ಭಾರತನೇ. ಆದರೂ ಭಾರತ ಚಾಬಹಾರ್ ಬಂದರು ಯೋಜನೆಯನ್ನು ಮುಂದುವರಿಸಿತು. ಅದರ ಮೇಲೆ ಅಮೆರಿಕದ ನಿರ್ಬಂಧಗಳು ಬೀಳದ ಹಾಗೆ ನೋಡಿಕೊಳ್ತು. ಆದರೆ ಈಗ ಟ್ರಂಪ್ ತಮ್ಮ 2ನೇ ಅವಧಿಯಲ್ಲಿ ಚಾಬಹಾರ್ಗೂ ಕಂಟಕವನ್ನು ಉಂಟು ಮಾಡ್ತಾ ಇದ್ದಾರೆ. ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಅಮೆರಿಕ ಇರಾನ್ ಮೇಲೆ ಮತ್ತೊಂದು ಸುತ್ತಿನ ನಿರ್ಬಂಧವನ್ನು ವಿಧಿಸಿದೆ. ಅದರಲ್ಲಿ ಚಾಬಹಾರ್ ಕೂಡ ಸೇರಿಕೊಂಡಿದೆ. ಭಾರತಕ್ಕೆ ಚಾಬಹಾರ್ನಿಂದ ಹೊರಬರೋದಕ್ಕೆ ಅಥವಾ ಚಾಬಹಾರ್ ಹೂಡಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಅಮೆರಿಕ 6 ತಿಂಗಳುಗಳ ವಿನಾಯಿತಿಯನ್ನು ಕೊಟ್ಟಿದೆ. ಅದು ಏಪ್ರಿಲ್ 26ರವರೆಗೆ ಇರುತ್ತೆ. ಆ ನಂತರ ಚಾಬಹಾರ್ ಕೂಡ ಅಮೆರಿಕದ ನಿರ್ಬಂಧಗಳ ಪಟ್ಟಿಗೆ ಸೇರ್ಪಡೆ ಆಗುತ್ತೆ. ಅದರ ಜೊತೆಗೆ ಮೊನ್ನೆ ಇರಾನ್ ಜೊತೆ ಯಾವುದೇ ದೇಶ ವ್ಯಾಪಾರ ಸಂಬಂಧಗಳನ್ನು ಇಟ್ಟುಕೊಂಡ್ರೂ ಕೂಡ ಅಂಥ ದೇಶಗಳ ಸರಕಿನ ಮೇಲೆ ನಾವು 25% ದಂಡ ಸುಂಕವನ್ನು ವಿಧಿಸ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಸೊ ಇಲ್ಲಿ ಇರಾನ್ ಜೊತೆ ಸಂಬಂಧಗಳನ್ನು ಮುಂದುವರಿಸಿದ್ರೆ ಭಾರತದ ಸಂಸ್ಥೆಗಳು ಅಮೆರಿಕದ ನಿರ್ಬಂಧಗಳಿಗೆ ತುತ್ತಾಗಬೇಕಾಗತ್ತೆ. ಹಾಗೆ ಇರಾನ್ ಜೊತೆಗಿನ ವ್ಯಾಪಾರ ವಹಿವಾಟುಗಳು ಕೂಡ ಭಾರತದ ಮೇಲೆ 25% ಅಮೆರಿಕದ ಹೆಚ್ಚುವರಿ ಸುಂಕಕ್ಕೆ ಕಾರಣ ಆಗುತ್ತವೆ. ಗೆಳೆಯರೆ, ಭಾರತ ಇರಾನ್ಗೆ ಅಕ್ಕಿಯನ್ನು ರಫ್ತು ಮಾಡುತ್ತೆ, ಔಷಧಗಳನ್ನು ಕಳುಹಿಸಿಕೊಡುತ್ತೆ, ಹಾಗೆ ಒಂದಷ್ಟು ಅತ್ಯಗತ್ಯ ವಸ್ತುಗಳನ್ನು ಮಾತ್ರ ಕಳುಹಿಸಿಕೊಡ್ತಾ ಇದೆ. ಇನ್ನು ಇರಾನ್ನಿಂದ ಭಾರತ ಆಮದು ಮಾಡಿಕೊಳ್ತಾ ಇರೋದು ಕೂಡ ತುಂಬಾ ಕಡಿಮೆ ಇದೆ. ಎರಡೂ ದೇಶಗಳ ನಡುವೆ ಸುಮಾರು $1.6 ಬಿಲಿಯನ್ ಮಾತ್ರ ವ್ಯಾಪಾರ ವಹಿವಾಟುಗಳು ನಡೀತಾ ಇವೆ. ಹೀಗಾಗಿ ಇಲ್ಲಿ ಅಮೆರಿಕ, ಇರಾನ್ ಮತ್ತು ಭಾರತದ ನಡುವಿನ ಈ ವ್ಯಾಪಾರದ ಮೇಲೆ ಬಹುಶಃ ಸುಂಕವನ್ನ ಹೇರಲಾರದು. ಆದರೆ ಚಾಬಹಾರ್ ಬಂದರಿನ ನಿರ್ವಹಣೆ ಮತ್ತು ಅದರ ಮೇಲಿನ ಹೂಡಿಕೆಗಳನ್ನು ಭಾರತ ಮುಂದುವರಿಸಿದ್ದೇ ಆದರೆ ಭಾರತದ ಕಂಪನಿಗಳ ಮೇಲೆ ಅಮೆರಿಕದ ನಿರ್ಬಂಧಗಳು ಬೀಳುವ ಸಾಧ್ಯತೆಗಳಲ್ಲಿರುತ್ತವೆ. The question of Chabahar, the US Department of Treasury had issued a letter outlining guidance, conditional sanctions waiver is valid till 26th April 2026. ಇನ್ನು ಇಲ್ಲಿ ಚಾಬಹಾರ್ ವಿಷಯದಲ್ಲಿ ನಾವು ಅಮೆರಿಕ ಜೊತೆ ಮಾತುಕತೆಗಳನ್ನು ನಡೆಸ್ತಾ ಇದ್ದೀವಿ ಅಂತ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಅಮೆರಿಕ ಭಾರತದ ಮಾತನ್ನು ಕೇಳುತ್ತೆ ಅನ್ನೋ ಗ್ಯಾರಂಟಿ ಏನಿಲ್ಲ, ಅದು ಭಾರತಕ್ಕೂ ಗೊತ್ತಿದೆ. ಹೀಗಾಗಿ ಅಕಸ್ಮಾತ್ ನಿರ್ಬಂಧಗಳು ಬಿದ್ದರೂ ಕೂಡ ಏನು ಮಾಡಬೇಕು ಅನ್ನೋ ಬಗ್ಗೆ ಭಾರತ ಒಂದಷ್ಟು ಯೋಜನೆಗಳನ್ನು ಈಗಾಗಲೇ ಹಾಕ್ಕೊಂಡು ಹಂಗೆ ಕಾಣ್ತಾ ಇದೆ. ಗೆಳೆಯರೆ, ಚಾಬಹಾರ್ ಅಂದರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇಲ್ಲಿಂದ ಪಕ್ಕದಲ್ಲೇ ಪಾಕಿಸ್ತಾನದ ಗ್ವಾದಾರ್ ಬಂದರಿದೆ. ಅದು ಚೈನಾದ ಕೈಯಲ್ಲಿದೆ. ಈ ಚಾಬಹಾರ್ ಬಂದರಿನ ಶಾಹಿದ್ ಬೆಹಸ್ತಿ ಟರ್ಮಿನಲ್ ಅನ್ನ ಅಭಿವೃದ್ಧಿಪಡಿಸಿ ಅದನ್ನ ನಿರ್ವಹಣೆ ಮಾಡೋದಕ್ಕೆ ಭಾರತ ಇರಾನ್ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಡ್ತು. ಇದು ವಾಜಪೇಯಿ ಅವರು ಪ್ರಧಾನಿಯಾಗಿದ್ದ ಕಾಲದಲ್ಲಾದ ಒಪ್ಪಂದ. ಆನಂತರ ಸಾಕಷ್ಟು ವರ್ಷಗಳ ಕಾಲ ಇದು ನೆನೆಗುದಿಗೆ ಬಿದ್ದಿತ್ತು. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ ಮತ್ತೆ ಈ ಯೋಜನೆಗೆ ಚಾಲನೆ ಸಿಕ್ತು. ಎಲ್ಲ ಸರಿಯಾಗಿದೆ ಅನ್ನೋ ಹೊತ್ತಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತ ಇರಾನ್ ಮೇಲೆ ನಿರ್ಬಂಧಗಳನ್ನು ಹೇರ್ತು. ಹೀಗಾಗಿ ಈ ಯೋಜನೆಯ ಕಾಮಗಾರಿ ಕೂಡ ಸ್ವಲ್ಪ ವಿಳಂಬ ಆಗ್ತಾ ಹೋಯಿತು.
2024ರಲ್ಲಿ ಚಾಬಹಾರ್ಗೆ ಸಂಬಂಧಿಸಿದಂತೆ ಭಾರತ ಮತ್ತು ಇರಾನ್ಗಳು ಇನ್ನೂ 10 ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿದ್ವು. ಅದರ ಪ್ರಕಾರ ಭಾರತ ಇರಾನ್ಗೆ $120 ಮಿಲಿಯನ್ ಹಣವನ್ನು ಕೊಡಬೇಕು. ಚಾಬಹಾರ್ ಬಂದರಿನ ನಿರ್ವಹಣೆಯನ್ನು ಭಾರತ ಮಾಡಬೇಕು. ಅದರಂತೆ ಭಾರತ ಈಗಾಗಲೇ ಹಣವನ್ನು ಕೂಡ ಕೊಟ್ಟಿದೆ. ಅಲ್ಲಿಗೆ ಬೇಕಾದ ಎಕ್ವಿಪ್ಮೆಂಟ್ಗಳನ್ನು ಸರಬರಾಜು ಮಾಡಿದೆ. ಈ ಯೋಜನೆಯ ಉಸ್ತುವಾರಿಯನ್ನು ಇಂಡಿಯಾ ಪೋರ್ಟ್ಸ್ ಗ್ಲೋಬಲ್ ಲಿಮಿಟೆಡ್ಗೆ ವಹಿಸಿಕೊಡಲಾಗಿತ್ತು. ಗೆಳೆಯರೆ, ಇಂಡಿಯಾ ಪೋರ್ಟ್ ಗ್ಲೋಬಲ್ ಲಿಮಿಟೆಡ್ ಅನ್ನೋದು ನಮ್ಮಲ್ಲಿ 2 ಸರ್ಕಾರಿ ಪೋರ್ಟ್ ಕಂಪನಿಗಳು ಸೇರಿ ಮಾಡಿಕೊಂಡ ಸಂಸ್ಥೆ. ಅದರಲ್ಲಿ ಒಂದು ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ JNPT, ಮತ್ತೊಂದು ದೀನ್ ದಯಾಳ್ ಪೋರ್ಟ್ ಟ್ರಸ್ಟ್. ಇದನ್ನು ಕಾಂಡ್ಲಾ ಪೋರ್ಟ್ ಟ್ರಸ್ಟ್ ಅಂತ ಕರೀತಾ ಇದ್ರು. ಈಗ ದೀನ್ ದಯಾಳ್ ಉಪಾಧ್ಯಾಯರ ಹೆಸರನ್ನು ಇದಕ್ಕೆ ಇಡಲಾಗಿದೆ. ಈ 2 ಪೋರ್ಟ್ ಟ್ರಸ್ಟ್ಗಳು ಸೇರಿ ಇಂಡಿಯಾ ಪೋರ್ಟ್ ಗ್ಲೋಬಲ್ ಲಿಮಿಟೆಡ್ ಅನ್ನೋ ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪೋರ್ಟ್ಗಳನ್ನು ನಿರ್ವಹಣೆ ಮಾಡೋದಕ್ಕೆ ಅಂತಲೇ ಇದರ ಸ್ಥಾಪನೆ ಆಯಿತು. ಇರಾನ್ನ ಚಾಬಹಾರ್, ಮ್ಯಾನ್ಮಾರ್ನಲ್ಲಿನ ಸಿಟ್ವೆ ಪೋರ್ಟು, ಹಾಗೆ ಆಫ್ರಿಕಾದಲ್ಲಿ ಭಾರತ ಅಭಿವೃದ್ಧಿಪಡಿಸಲಿರುವ ಒಂದಷ್ಟು ಪೋರ್ಟುಗಳು, ಶ್ರೀಲಂಕಾದ ಪೋರ್ಟು, ಹೀಗೆ ವಿದೇಶಗಳಲ್ಲಿನ ಪೋರ್ಟುಗಳ ಉಸ್ತುವಾರಿಯನ್ನು ಈ ಇಂಡಿಯಾ ಪೋರ್ಟ್ಸ್ ಗ್ಲೋಬಲ್ ಲಿಮಿಟೆಡ್ ನೋಡಿಕೊಳ್ಳುತ್ತೆ. ಇನ್ನು ಈಗ ಅಮೆರಿಕ ಮತ್ತೆ ಇರಾನ್ ಮೇಲೆ ನಿರ್ಬಂಧಗಳನ್ನು ವಿಧಿಸ್ತಾ ಇದೆಯಲ್ಲ, ಹೀಗಾಗಿ ಭಾರತ ಚಾಬಹಾರ್ ಪೋರ್ಟ್ ವ್ಯವಹಾರಗಳನ್ನು ಇನ್ನು ಮುಂದೆ ನೇರವಾಗಿ ನಿರ್ವಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೇನಾದರೂ ಮಾಡಿದರೆ ಭಾರತದ ಪೋರ್ಟ್ ಕಂಪನಿಗಳ ಮೇಲೆ ಅಮೆರಿಕಾದ ನಿರ್ಬಂಧಗಳು ಬೀಳ್ತಾ ಹೋಗುತ್ತವೆ. ಹಾಗಾದರೆ ಚಾಬಹಾರ್ ಇನ್ನು ಮುಂದೆ ಭಾರತದ ಕೈ ತಪ್ಪಿದ ಹಾಗೇನಾ? ಗೆಳೆಯರೆ, ಮುಂದೊಂದು ದಿನ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಭಾರತಕ್ಕೆ ಮೊದಲೇ ಗೊತ್ತಿತ್ತೋ ಏನೋ. ಹೀಗಾಗಿ ಶಾಹಿದ್ ಬೆಹಸ್ತಿ ಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಇರಾನ್ಗೆ ಕೊಡಬೇಕಾದ ಹಣವನ್ನು ಭಾರತ ಮೊದಲೇ ಕೊಟ್ಟಿದೆ. ಸೊ ಇಲ್ಲಿ ನಿರ್ಬಂಧಗಳ ಕಾರಣಕ್ಕೆ ಇರಾನ್ಗೆ ಭಾರತದಿಂದ ಯಾವ ಅನ್ಯಾಯನೂ ಆಗೋದಿಲ್ಲ. ಇನ್ನು $120 ಮಿಲಿಯನ್ ಅನ್ನೋದು ಭಾರತಕ್ಕೆ ದೊಡ್ಡ ಹಣ ಅಲ್ಲ. ಇಲ್ಲಿ ಅಕ್ಕಪಕ್ಕದ ದೇಶಗಳಿಗೆ ಸಹಾಯ ಮಾಡೋದಕ್ಕೆ, ದಾನ ಮಾಡೋದಕ್ಕೆ ಅಂತ ಕೂಡ ಎಷ್ಟೋ ಬಾರಿ ಭಾರತ ಇದಕ್ಕಿಂತ ಹೆಚ್ಚಿನ ಹಣವನ್ನು ವಿನಿಯೋಗ ಮಾಡಿದೆ. ಸೊ $120 ಮಿಲಿಯನ್ ಅನ್ನೋದು ದೊಡ್ಡ ಹಣ ಅಲ್ಲ. ಹಾಗಾದರೆ ಪೋರ್ಟ್ ಹೋಯ್ತಾ? ಬಹುಶಃ ಹಾಗೇನೂ ಆಗಲಾರದು. ಭಾರತಕ್ಕೆ ಇದರ ಅಂದಾಜು ಮೊದಲೇ ಇತ್ತು ಅನ್ಸುತ್ತೆ. ಹೀಗಾಗಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಭಾರತ ಈಗಾಗಲೇ ಮಾಡಿದಂತೆ ಕಾಣ್ತಾ ಇದೆ. ಅಲ್ಲಿ ಈ ಪೋರ್ಟ್ ಅನ್ನು ಭಾರತೀಯ ಕಂಪನಿಗಳು ನಿರ್ವಹಿಸಿದ್ರೆ ಸಮಸ್ಯೆ. ಅದೇ ಇರಾನ್ನಲ್ಲೇ ರಿಜಿಸ್ಟರ್ ಆದ ಸಂಸ್ಥೆಗಳು ಇದರ ನಿರ್ವಹಣೆಯ ಜವಾಬ್ದಾರಿಯನ್ನು ತಗೊಂಡ್ರೆ ಭಾರತದ ಮೇಲೆ ನಿರ್ಬಂಧಗಳು ಬೀಳೋದಿಲ್ಲ. ಸೊ ಪೋರ್ಟ್ ನಿರ್ವಹಣೆಯನ್ನ ಇನ್ನು ಮುಂದೆ ಇರಾನ್ನ ಕಂಪನಿಗಳೇ ಮಾಡತ್ವೆ. ಹಾಗೆ ಇರಾನಿನ ಪೋರ್ಟು ಅಂದ ಮೇಲೆ ಅದರ ಮೇಲೆ ಅಮೆರಿಕದ ಕಣ್ಣಂತೂ ಇದ್ದೇ ಇರುತ್ತೆ. ಈಗಾಗಲೇ ಒಂದಷ್ಟು ದಿನಗಳಿಂದ ಚಾಬಹಾರ್ಗೆ ಭಾರತದಿಂದ ನೇರವಾಗಿ ಸರಕುಗಳು ಹೋಗ್ತಾ ಇಲ್ಲ. ಬದಲಿಗೆ ಅವು UAEಗೆ ಹೋಗುತ್ತವೆ. ಅಲ್ಲಿಂದ ಟ್ರಾನ್ಸ್ಶಿಪ್ಮೆಂಟ್ ಆಗುತ್ತೆ. UAE ಬಂದರುಗಳಿಂದ ಬೇರೆ ಹಡಗುಗಳು ಅಥವಾ ಭಾರತದ ಬಾವುಟ ಇಲ್ಲದ ಬೇರೆ ದೇಶದ ಬಾವುಟಗಳನ್ನು ಹೊಂದಿದ ಹಡಗುಗಳು ಸರಕು ಸರಂಜಾಮನ್ನು ಚಾಬಹಾರ್ಗೆ ಸಾಗಾಟ ಮಾಡುತ್ತವೆ. ಅಲ್ಲಿಂದ ಅದು ಆಫ್ಘನಿಸ್ತಾನ ಹಾಗೂ ಇನ್ನಿತರ ದೇಶಗಳಿಗೆ ಸಾಗಾಟ ಆಗುತ್ತೆ. ಹೀಗಾಗಿ ಚಾಬಹಾರ್ ಮೂಲಕ ಭಾರತದ ವ್ಯಾಪಾರಗಳೇನು ನಿಂತು ಹೋಗೋದಿಲ್ಲ. ಇನ್ನು ಚಾಬಹಾರ್ ನಮಗೆ ತುಂಬ ಬೇಕಾಗೋದು ಯಾಕೆ ಅಂದರೆ, ಈ ಬಂದರಿನ ಮೂಲಕ ಭಾರತ, ಆಫ್ಘನಿಸ್ತಾನ, ಮಧ್ಯ ಏಷ್ಯಾದ ದೇಶಗಳು, ರಷ್ಯಾ, ಯುರೇಷಿಯನ್ ದೇಶಗಳ ಜೊತೆ ಸಂಪರ್ಕವನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಆಫ್ಘನಿಸ್ತಾನಕ್ಕೆ ಬೇಕಾದ ಸಹಾಯವನ್ನು ಮಾಡೋದಕ್ಕೆ ಕೂಡ ಭಾರತಕ್ಕೆ ಈ ಬಂದರು ನೆರವು ನೀಡುತ್ತೆ. ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ INSTC ಇದೆಯಲ್ಲ, ಇದರ ಮೂಲಕ ಭಾರತಕ್ಕೆ ಅಥವಾ ಅರೇಬಿಯನ್ ಸಂಪರ್ಕಕ್ಕೆ ರಷ್ಯಾ ಮತ್ತು ಯುರೋಪಿಯನ್ ದೇಶಗಳ ಸಂಪರ್ಕವನ್ನು ಕಲ್ಪಿಸೋದು ಇದೇ ಚಾಬಹಾರ್ ಬಂದರು. ಇನ್ನು ಚಾಬಹಾರ್ ಸಿಸ್ತಾನ್ ಬಲೂಚಿಸ್ತಾನದಲ್ಲಿ ಅಂದರೆ ಪಾಕಿಸ್ತಾನದ ಪಕ್ಕದಲ್ಲಿರೋ ಇರಾನಿಗೆ ಸೇರಿದ ಬಲೂಚಿಸ್ತಾನದಲ್ಲಿದೆ. ಹೀಗಾಗಿ ಈ ಬಂದರಿನ ಮೂಲಕ ಪಾಕಿಸ್ತಾನದ ಮೇಲೆ ಕಣ್ಣಿಡೋದಕ್ಕೆ ಕೂಡ ಭಾರತಕ್ಕೆ ತುಂಬ ಸಹಾಯ ಆಗುತ್ತೆ. ಇನ್ನು ಭಾರತ ಇಲ್ಲಿಂದ ಸಂಪೂರ್ಣವಾಗಿ ಎದ್ದು ಬಂದುಬಿಟ್ರೆ ಇರಾನ್ನಲ್ಲಿ ಚೈನಾದ ಪ್ರಭಾವ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಕೂಡ ಅಲ್ಲಿ ಚಾಬಹಾರ್ ಬಂದರಿನಲ್ಲಿ ಭಾರತದ ಅಸ್ತಿತ್ವ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಭಾರತ ಅಮೆರಿಕಾದ ನಿರ್ಬಂಧಗಳ ಕಾರಣಕ್ಕೆ ಚಾಬಹಾರನ್ನು ಕಳ್ಕೊಂಡ್ರೆ ತೀವ್ರ ನಷ್ಟಕ್ಕೀಡಾಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಆ ಕೆಲಸವನ್ನು ಭಾರತ ಮಾಡಲಾರದು. ಇನ್ನು ಭಾರತ ಇಲ್ಲಿ ತನ್ನ ಚಟುವಟಿಕೆಗಳನ್ನು ನೇರವಾಗಿ ಭಾರತದ ಸರ್ಕಾರಿ ಕಂಪನಿಗಳ ಮೂಲಕ ಅಲ್ಲದೆ ಬೇರೆ ರೂಪದಲ್ಲಿ ಉಳಿಸ್ಕೊಳ್ಳೋ ಅವಕಾಶ ಕೂಡ ಇರುತ್ತೆ. ಇನ್ನು ಟ್ರಂಪ್ ನಿರ್ಬಂಧಗಳು ಶಾಶ್ವತವಾಗಿದ್ದು ಬಿಡುತ್ತವೆ ಅಂತಲ್ಲ, ಅವು ನಾಳೆ ಸರಿ ಹೋಗಬಹುದು. ಅಲ್ಲಿವರೆಗೆ ಭಾರತ ಇರಾನ್ನಲ್ಲಿನ ಚಾಬಹಾರ್ ಮೇಲೆ ತನ್ನ ಹಿಡಿತವನ್ನು ಉಳಿಸ್ಕೋಬೇಕಾಗತ್ತೆ. ಇರಾನ್ ಜೊತೆಗಿನ ಸಂಬಂಧಗಳನ್ನು ಕೂಡ ಕಾಪಾಡ್ಕೋಬೇಕಾಗತ್ತೆ. ಆ ಕೆಲಸವನ್ನು ಈ ಬಾರಿ ಭಾರತ ಬುದ್ಧಿವಂತಿಕೆಯಿಂದ ಮಾಡಬಹುದು, ಅಥವಾ ಅಮೆರಿಕಾನ ಈ ವಿಷಯದಲ್ಲಿ ಒಪ್ಪಿಸುವ ಕೆಲಸದಲ್ಲಿ ಕೂಡ ಭಾರತದ
ಭಾರತದ ರಾಜತಾಂತ್ರಿಕತೆ ಯಶಸ್ವಿಯೂ ಆಗಬಹುದು. ಅಮೆರಿಕ ಈಗ ವಿಧಿಸಿರುವ ನಿರ್ಬಂಧಗಳಿಂದ ಚಾಬಹಾರ್ ಪೋರ್ಟಿಗೆ 6 ತಿಂಗಳುಗಳ ಕಾಲ ವಿನಾಯಿತಿ ಸಿಗುತ್ತಾ ಹೋದರೂ ಕೂಡ ಅಲ್ಲಿ ಭಾರತ ತನಗೇನು ಬೇಕೋ ಅದೆಲ್ಲವನ್ನು ಮಾಡಿಕೊಳ್ಳುತ್ತೆ. ಸೊ ಗೆಳೆಯರೆ, ಇರಾನ್ನಲ್ಲಿ ಇಸ್ಲಾಮಿಕ್ ರೆಜಿಮ್ ಇದ್ರೂ ಅಥವಾ ಅಮೆರಿಕಾದ ಮಾತು ಕೇಳೋ ಸರ್ಕಾರನೇ ಬಂದರೂ ಭಾರತಕ್ಕೆ ಲಾಭ ಆಗಬೇಕು ಅಂದರೆ ಭಾರತ ಮತ್ತು ಅಮೆರಿಕಾದ ಸಂಬಂಧಗಳು ಕೂಡ ಚೆನ್ನಾಗಿರಬೇಕಾಗತ್ತೆ. ಜೊತೆಗೆ ಭಾರತ ಬುದ್ಧಿವಂತಿಕೆಯಿಂದ ಪರಿಸ್ಥಿತಿಗಳನ್ನು ನಿಭಾಯಿಸ್ತಾ ಹೋಗಬೇಕು. ಅಷ್ಟು ಮಾಡಿದರೆ ಅಲ್ಲಿ ಯಾವ ಆಡಳಿತ ಬಂದರೂ ಭಾರತಕ್ಕಾಗೋ ನಷ್ಟ ಏನಿರೋದಿಲ್ಲ. ವಿದೇಶಾಂಗ ನೀತಿಯಲ್ಲಿ ನಾವು ಎಡವಿದ್ರೆ ಅಲ್ಲಿ ಭಾರತದ ಮಿತ್ರರೇ ಬಂದು ಕೂತರೂ ಕೂಡ ನಮಗೂ ಬರೋ ಭಾಗ್ಯನೂ ಏನೂ ಇರೋದಿಲ್ಲ. ಇದು ಗೆಳೆಯರೆ ಚಾಬಹಾರ್ ಮತ್ತು ಭಾರತದ ಹೂಡಿಕೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.